ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕಸ್ಟಮ್ಸ್ನವರು ಚಿನ್ನ ಸೀಸ್ ಮಾಡಿದ್ದಾರೆ. ಎಷ್ಟು ಚಿನ್ನ? 1,19,00,000 ಮೌಲ್ಯದ ಚಿನ್ನ ಸೀಸ್ ಮಾಡಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕಸ್ಟಮ್ಸ್ನವರು 1,670 ಗ್ರಾಂ ಚಿನ್ನ ವಶ ಮಾಡಿಕೊಂಡಿದ್ದಾರೆ. 1,19,00,000 ಮೌಲ್ಯದ ಚಿನ್ನವನ್ನ ಅಕ್ರಮವಾಗಿ ಸಾಗಿಸ್ತಾ ಇದ್ರು. ಮೂವರನ್ನ ಅರೆಸ್ಟ್ ಮಾಡಲಾಗಿದೆ. ಕೊಲಂಬೋದಿಂದ ಅಕ್ರಮವಾಗಿ ಚಿನ್ನ ಸಾಗಾಟ ನಡೀತಾ ಇತ್ತು. ಪೇಸ್ಟ್ ರೂಪದಲ್ಲಿ ಚಿನ್ನವನ್ನ ಅಡಗಿಸಿಟ್ಟು ರವಾನೆ ಮಾಡ್ತಾ ಇದ್ರಂತೆ. ಇವ್ರಿಗೆಲ್ಲರೂ ಅಡಗಿಸಿಟ್ಕೊಳ್ಳಿ, ಕಸ್ಟಮ್ಸ್ ಆಫೀಸರ್ಸ್ ಕಣ್ತಪ್ಪಿಸಿ ಹೋಗಕ್ಕಾಗಲ್ಲ. ಏರ್ಪೋರ್ಟ್ ಅಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಸೆಕ್ಯೂರಿಟಿ ಇದೆ. ಮಳೆಯಿಂದಾಗಿ ಎಷ್ಟೆಲ್ಲ ಅವಾಂತರ ಆಗಿದೆ ನೋಡಿ. ರಭಸವಾಗಿ ಹರಿಯೋ ನದಿಯಲ್ಲಿ ಕುರಿಗಳು ಪಾಪ ಅವುಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ಪರದಾಟ ನಡೆಸಿರ್ತಕ್ಕಂತಹ ಘಟನೆ ನಡೆದಿದೆ. ಜನರು ಒದ್ದಾಡ್ತಾ ಇರುವಂತಹ ಘಟನೆ ಚಿಂಚೋಳಿ ತಾಲೂಕಿನಲ್ಲಿ ನಡೆದಿದೆ. ಕಲಬುರಗಿಯ ಚಿಂಚೋಳಿಯಲ್ಲಿ ನಡೆದಿರ್ತಕ್ಕಂತಹ ಘಟನೆ, ಚಿಂಚೋಳಿ ತಾಲೂಕಿನ ಗಾರಂಪಳ್ಳಿಯಲ್ಲಿ ನಡೆದಿರೋ ಘಟನೆ. ಕುರಿ ಮೇಯ್ಸೋಕ್ ಹೋಗಿದ್ದಂತಹ ಕುರಿಗಾಹಿಗಳು ವಾಪಸ್ ಬರೋ ಅಷ್ಟರಲ್ಲಿ ಸೇತುವೆನೇ ಮುಳುಗಡೆ ಆಗ್ಬಿಟ್ಟಿದೆ. ಹಿಂಗಾಗ್ಬಿಟ್ರೆ ಎಷ್ಟು ಕಷ್ಟ ನೋಡಿ. ಪಾಪ ಬೆಳಗ್ಗೆ ಅವರು ಸುಮ್ಮನೆ ಏನೋ ಒಂದು ತೊಟ್ಟು ಗಂಜಿ ಕುಡಿದು ಕುರಿ ಮೇಯ್ಸೋಕ್ ಹೋಗಿರ್ತಾರೆ. ವಾಪಸ್ ಬರೋ ದಾರಿನೇ ಮುಳುಗಡೆ ಆಗ್ಬಿಟ್ಟಿರುತ್ತೆ. ಜೀವಪಣಕ್ಕಿಟ್ಟು ಕುರಿಗಳನ್ನ ರಕ್ಷಣೆ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ ಅಂತ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನಲ್ಲಿ ನಡೆದಿರೋ ಘಟನೆ. ಹಂಗೆ ಬರ್ತದೆ. ಪೋಕ್ಸೋ ಕೇಸ್ನಲ್ಲಿ ಬಿಎಸ್ವೈಗೆ ಇನ್ನೂ ಕೂಡ ಸಂಕಷ್ಟ ತಪ್ಪಿಲ್ಲ. ಸಂತ್ರಸ್ತೆ ತಾಯಿಯ ಸಾವಿನ ಬಗ್ಗೆ ಕೂಡ ಈಗ ಅನುಮಾನಗಳು ಹೇಳ್ತಾ ಇದ್ದಾವೆ. ಸೂಕ್ತ ತನಿಖೆ ನಡೆಸಬೇಕು ಅಂತ ಮಹಿಳಾ ಆಯೋಗ ಪೊಲೀಸ್ ಇಲಾಖೆಗೆ ಪತ್ರ ಬರೆದಿದೆ. ನೋಡಿ, ಬಿಎಸ್ವೈ ವಿರುದ್ಧದ ಪೋಕ್ಸೋ ಕೇಸ್ ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿತ್ತು. ಮೂಡಾ ಹಗರಣ ಬಂದಾಗ ಕೆಲವು ಕಾಂಗ್ರೆಸ್ ನಾಯಕರು ಹೀಗೆ ಬಿಎಸ್ವೈ ವಿರುದ್ಧದ ಪೋಕ್ಸೋ ಕೇಸಿನಿದೆ, ಅದನ್ನು ಕೂಡ ವಾಪಸ್ ಮರುತನಿಖೆ ಮಾಡಿಸಲಾಗುತ್ತೆ ಅನ್ನುವಂತ ಹಿಂಟ್ ಕೊಟ್ಟಿದ್ರು. ಈಗ ಅದು ನಿಜ ಆಗ್ತಾ ಇದೆಯಾ? ಹಾಗಿದ್ರೆ ಈಗ ಅದಕ್ಕೆ ಸಂಬಂಧ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಮಹಿಳಾ ಆಯೋಗ ಅಂತೂ ಪೊಲೀಸ್ ಇಲಾಖೆಗೆ ಆ ಪೋಕ್ಸೋ ಕೇಸ್ನ ಸಂತ್ರಸ್ತೆ ಏನಿದ್ದಾರೆ ಅವರ ತಾಯಿಯ ಸಾವಿನ ಕುರಿತಾಗಿ ಒಂದು ತನಿಖೆ ನಡೀಬೇಕು ಅಂತ ಪತ್ರ ಬರೆಯುತ್ತೆ. ಮಹಿಳಾ ಆಯೋಗದ ಮುಖ್ಯಸ್ಥೆ ನಾಗಲಕ್ಷ್ಮಿ ಚೌಧರಿ ಪತ್ರ ಬರೆದಿದ್ದಾರೆ. ಶೀಘ್ರವೇ ತನಿಖಾ ವರದಿಯನ್ನ ಕೂಡ ಆಯೋಗಕ್ಕೆ ಸಲ್ಲಿಸಬೇಕು ಅಂತ ಕೂಡ ಮನವಿ ಮಾಡಿದ್ದಾರಂತೆ. ಹುಳಿಮಾವು ಠಾಣೆಯಲ್ಲಿ ಮಮತಾ ಸಾವು ಕೇಸ್ ದಾಖಲಾಗಿದೆ. ಅಪ್ಡೇಟ್ ಪಡ್ಕೊಂಡು ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ವಿಜಯ್ ಜೊನ್ನಳ್ಳಿ ಲೈವ್ ಇದ್ದಾರೆ, ಕನೆಕ್ಟ್ ಆಗಿದ್ದಾರೆ. ವಿಜಯ್, ಬಹಳ ದೊಡ್ಡ ಒಂದು ಸಂಚಲನವನ್ನ ಇದು ಕೂಡ ಏನಾದರೂ ಉಂಟು ಮಾಡುತ್ತೆ. ಯಾಕಂತಂದ್ರೆ ಪೋಕ್ಸೋ ಆಕ್ಟ್ ಹಂಗಿದೆ, ತುಂಬಾ ಸ್ಟ್ರಿಕ್ಟ್ ಇದೆ ಪೋಕ್ಸೋ ಆಕ್ಟ್. ಜೊತೆಗೆ ಇದು ಪೋಕ್ಸೋ ಅಡಿಯಲ್ಲಿ ದಾಖಲಾಗಿರುವಂತಹ ಪ್ರಕರಣ, ಇನ್ನೊಂದು ಆಕೆಯ ಸಾವು, ಆಕೆಯ ಸಂತ್ರಸ್ತೆಯ ತಾಯಿಯ ಸಾವು ಕೂಡ ಎಲ್ಲೋ ಒಂದು ಕಡೆ ಸ್ವಲ್ಪ ಅನುಮಾನಾಸ್ಪದ ಅಂತ. ಸೊ ಎಷ್ಟರ ಮಟ್ಟಿಗೆ BS ಯಡಿಯೂರಪ್ಪನವರಿಗೆ ಈ ಪ್ರಕರಣ ಮುಳುವಾಗಬಹುದು ವಿಜಯ್? ಶ್ರೀಲಕ್ಷ್ಮಿ, ಪೋಕ್ಸೋ ಪ್ರಕರಣ ಏನಿದೆ, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ವಿರುದ್ಧ ಪ್ರಕರಣ ಈಗ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು, ನಾನಾ ರೀತಿಯ ತಿರುವುಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು. ಈಗಾಗಲೇ ಕೂಡ ಹೈಕೋರ್ಟ್ನಲ್ಲಿ ವಿಚಾರ ಸಂಬಂಧಪಟ್ಟಂತೆ ಆ ಪೋಕ್ಸೋ ಕೇಸ್ಗೆ ತಡೆ ಕೊಟ್ಟಿರೋದನ್ನು ಪ್ರಶ್ನೆ ಮಾಡಿ ಅದನ್ನು ತೆರವುಗೊಳಿಸ್ಬೇಕಂತ ಹೈಕೋರ್ಟ್ಗೆ ಸರ್ಕಾರ ಮೊರೆ ಹೋಗಿರೋ ಬೆನ್ನಲ್ಲೇ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಪೊಲೀಸ್ ಕಮಿಷನರ್ಗೆ ಪತ್ರ ಬರೆದು ತನಿಖೆಗೆ ಏನೊಂದು ಮನವಿಯನ್ನು ಮಾಡಿರುವಂಥದ್ದು. ಇದಕ್ಕೆ ಬಹಳ ಪ್ರಮುಖ ಕಾರಣ, ಯಾರು ಸಂತ್ರಸ್ತೆ ತಾಯಿ ಸಾವನ್ನಪ್ಪಿದ್ದಾರೆ ಮಮತಾ ಅವರು, ಅವರ ಸಾವಿನ ಸಂಬಂಧಪಟ್ಟಂತೆ ಸಾಮಾಜಿಕ ಕಾರ್ಯಕರ್ತರು ಮತ್ತು ಹಲವು ಸಂಘಟನೆಗಳು ದೂರನ್ನು ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟನ್ನು ಕೊಟ್ಟಿರುವಂಥದ್ದು. ಅದರಲ್ಲಿ ಒಂದಷ್ಟು ಅನುಮಾನ ಇದೆ ಅಂತ ಹೇಳಿರುವಂಥದ್ದು. ಮರಣೋತ್ತರ ಪರೀಕ್ಷೆ ಮಾಡದೆ ಮಾಡಿಲ್ಲ ಅನ್ನುವಂಥದ್ದು. ಅದರ ಜೊತೆಗೆ ಒಂದಷ್ಟು ಅನುಮಾನಗಳಿರುವಂಥ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು ತನಿಖೆ ಮಾಡಬೇಕು ಅಂತ ಈಗ ನಾಗಲಕ್ಷ್ಮಿ ಚೌಧರಿ ಅವರು
ಪತ್ರ ಬರೆದಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಮತ್ತೆ ಈ ಸಂಬಂಧಪಟ್ಟಂತೆ ತನಿಖೆ ಮಾಡಲಾಗುತ್ತಾ ಅನ್ನುವಂಥದ್ದು. ಒಟ್ಟಾರೆಯಾಗಿ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣ ಅದು ದಿನೇ ದಿನೇ ಯಡಿಯೂರಪ್ಪ ವಿರುದ್ಧ ಬಿಗಿಗೊಳ್ತಾ ಇದೆಯಾ ಅನ್ನುವಂಥದ್ದು ಕೂಡ ಈಗ ಚರ್ಚೆಯ ವಿಚಾರ ಆಗಿರುವಂಥದ್ದು. ಅದಕ್ಕೆ ಪೂರಕವಾಗಿ ಒಂದಷ್ಟು ಘಟನೆಗಳು ನಡೀತಾ ಇರುವಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ. ಪ್ರಿಯಾಂಕ್ ಖರ್ಗೆಗೂ ಕೂಡ ಒಂದು ಕಂಟಕ ಶುರುವಾಗಿದೆಯಾ? ಖರ್ಗೆ ಕುಟುಂಬದ ಟ್ರಸ್ಟ್ಗೆ ಭೂಮಿ ನೀಡಿದ ಪ್ರಕರಣ. ರಿಪಬ್ಲಿಕ್ ಕನ್ನಡ ಇದನ್ನ ಬಹಳ ಡೀಟೇಲ್ ಆಗಿ ಫಾಲೋ ಅಪ್ ಮಾಡಿದೆ. ಬಿಜೆಪಿ ದೂರಿನ ಮೇರೆಗೆ ರಾಜ್ಯಪಾಲರು ಪತ್ರ ಬರೆದಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ. ಏನೆಲ್ಲ ಇದೆ ರಾಜ್ಯಪಾಲರ ಪತ್ರದಲ್ಲಿ? ಇನ್ನೊಂದು ಮೇಜರ್ ಪ್ರಕರಣ, ರಾಜಭವನದಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಪತ್ರ. ದೂರಿನ ಹಿನ್ನೆಲೆಯಲ್ಲಿ ವಿವರಣೆ ಕೊಡಿ, ಏನಿದು ಪ್ರಕರಣ ಅಂತ ವಿವರಣೆ ಕೇಳಿದ್ದಾರೆ ರಾಜ್ಯಪಾಲರು. ಯಾಕೆ ಒಂದು ಕಾರಣ ಕೇಳಿ ಶೋಕಾಸ್ ನೋಟಿಸ್ ಕೊಟ್ರೆ ಅಥವಾ ವಿವರಣೆ ಕೇಳಿ ಒಂದು ನೋಟಿಸ್ ಕೊಟ್ರೆ ಯಾಕದು ಅಷ್ಟು ಪ್ರಮುಖ ಆಗುತ್ತೆ ರಾಜಭವನದಿಂದ ಅಂತಂದ್ರೆ, ಒಮ್ಮೆ ರಾಜಭವನ ಇದನ್ನ ಪರಿಗಣಿಸಿದೆ ಅಂತ ಆದರೆ ಮುಂದೆ ಅದರಲ್ಲಿ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಅನುಮತಿ ಕೊಡಬಹುದು, ಆಗ ವಿಚಾರಣೆ ನಡೆಯಬಹುದು. ಮುಂದೆ ಅದು ಕೇಂದ್ರದ ಏಜೆನ್ಸಿಗಳಿಂದ ಕೂಡ ವಿಚಾರಣೆ ನಡೆಯುವ ಸಾಧ್ಯತೆಗಳಿರುತ್ತೆ. ಆದ್ದರಿಂದ ಈ ಇಡೀ ಪ್ರಕರಣ ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ ಒಮ್ಮೆ ಇದು ರಾಜಭವನದ ಮೆಟ್ಟಿಲನ್ನ ಹತ್ತಿತು ಅಂತ ಆದರೆ. ಹಾಗಾಗಿ ಈಗ ರಾಜ್ಯಪಾಲರು ಖರ್ಗೆ ವಿರುದ್ಧದ ಈ ಪ್ರಕರಣದಲ್ಲಿ ವಿವರಣೆ ಕೇಳಿದ್ದಾರೆ. ಕೆಐಎಡಿಬಿಯಿಂದ ಸಿದ್ಧಾರ್ಥ ಟ್ರಸ್ಟ್ಗೆ ಹಂಚಿಕೆ ಆಗಿದ್ದಂತಹ ಸಿಎ ಸೈಟ್. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ರಾಜ್ಯದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಬಲ್ಲಂಥ ಮತ್ತೊಂದು ಮೇಜರ್ ಪ್ರಕರಣ, ರಿಪಬ್ಲಿಕ್ ಕನ್ನಡ ಇದನ್ನ ಬಹಳ ಥರೋ ಆಗಿ ಫಾಲೋ ಮಾಡಿದೆ. ಈ ಪ್ರಕರಣದಲ್ಲಿ ಖರ್ಗೆ ಕುಟುಂಬಕ್ಕೆ ಕಳಂಕ ಅಂಟುತ್ತಾ ಇದೆಯಾ ಅನ್ನೋಂಥ ಪ್ರಶ್ನೆ, ಪ್ರಿಯಾಂಕ್ ಖರ್ಗೆಗೆ ಕೂಡ ಇದು ಉರುಳಾಗಬಹುದಾ ಅನ್ನೋಂಥ ಪ್ರಶ್ನೆ, ಏನೆಲ್ಲ ಇದೆ ಪ್ರಕರಣದಲ್ಲಿ, ಏನೆಲ್ಲ ಆಗಬಹುದು? ರಾಜಭವನದಿಂದ ಕಳಿಸಿರ್ತಕ್ಕಂಥ ನೋಟಿಸ್ ಮುಖಾಂತರ ಏನೆಲ್ಲ ಆಗ್ಬಹುದು ಈಗ? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ಸಿಎ ಸೈಟ್ ಅನ್ನ ಏನು ಹಂಚಲಾಗಿದೆ ಖರ್ಗೆ ಕುಟುಂಬಕ್ಕೆ ಅನ್ನುವಂಥ ಆರೋಪವನ್ನ ಬಿಜೆಪಿ ಮಾಡಿತ್ತು. ಆ ಬಿಜೆಪಿ ಮಾಡಿದ ಬಳಿಕ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂಥ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ದೂರನ್ನು ರಾಜ್ಯಪಾಲರಿಗೆ ಕೊಡಲಾಗಿತ್ತು. ಆ ರಾಜ್ಯಪಾಲರ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿತ್ತು, ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರ ಪ್ರಭಾವ ಬಳಸಿ ಅವರು ಕ್ಯಾಬಿನೆಟ್ನಲ್ಲಿ ಈ ಒಂದು ಸಿಎ ಸೀಟನ್ನು ಅವರ ಸಹೋದರರಾದಂಥ ರಾಹುಲ್ ಖರ್ಗೆ ಅವರಿಗೆ 5 ಎಕರೆ ಭೂಮಿಯನ್ನು ಕೊಡಿಸಿದ್ದಾರೆ, ಈ ಒಂದು ಸೈಟನ್ನು ಒಂದು ಟ್ರಸ್ಟ್ಗೆ ಕೊಡಿಸಿದ್ದಾರೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ ಬಂದಿತ್ತು. ಹಾಗಾಗಿ ಆ ಒಂದು ಆರೋಪ ಬಂದ ನಂತರ ಈ ಒಂದು ದೂರನ್ನು ಕೊಟ್ಟಿದ್ರು. ಆ ದೂರು ಕೊಟ್ಟ ಬಳಿಕ ಈಗ ಸ್ಪಷ್ಟನೆಯನ್ನು ಕೇಳಿ ರಾಜ್ಯಪಾಲರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಪತ್ರ ಬರೆದಿದ್ದಾರೆ ಅನ್ನುವಂಥ ಮಾಹಿತಿ ಸ್ವತಃ ಬಂದಿದೆ ಅನ್ನುವಂಥ ಮಾಹಿತಿಯನ್ನು ಸ್ಪಷ್ಟವಾದ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ರು. ಈ ವಿಚಾರವಾಗಿ ಈಗಾಗಲೇ ಸರ್ಕಾರಕ್ಕೆ ಒಂದು ಪತ್ರವನ್ನು ರಾಜ್ಯಪಾಲರು ಬರೆದಿದ್ದಾರೆ. ಈ ಒಂದು ಪತ್ರದ ಉತ್ತರವನ್ನು ಆಧರಿಸಿ ಮುಂದೆ ಯಾವ ರೀತಿಯಾದಂಥ ತೀರ್ಮಾನವನ್ನು ಕೂಡ ರಾಜ್ಯಪಾಲರು ಮಾಡಬಹುದು, ನಮ್ಮ ವಿರುದ್ಧವೂ ಕೂಡ ಒಂದು ಪ್ರಾಸಿಕ್ಯೂಷನ್ಗೆ ಕೊಡಬಹುದು ಅನ್ನುವಂಥ ಒಂದು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ರು. ಹೀಗಾಗಿ ಈ ಒಂದು ಪ್ರಮುಖವಾಗಿ ಈ ಸರ್ಕಾರ ಯಾವ ರೀತಿಯಾಗಿ ಉತ್ತರವನ್ನು ಕೊಡುತ್ತೆ ಅನ್ನುವಂಥದ್ದು, ಯಾಕಂದರೆ ಎಲ್ಲ